ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಜೊತೆಗೆ ಸಿಎನ್ಜಿ ದರ ಏರಿಕೆಯೂ ಕೂಡ ಆಗಿದೆ. ಕೆಜಿಗೆ 2 ರೂಪಾಯಿ ಜಾಸ್ತಿ ಆಗಿದೆ ಇವತ್ತು ಸಿಎನ್ಜಿಗೆ. ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ದಿನದಿಂದ ದಿನಕ್ಕೆ ರೇಟ್ ಜಾಸ್ತಿ ಆಗ್ತಿದೆ, ಪ್ರಯಾಣ ದರ ಜಾಸ್ತಿ ಆಗ್ತಿಲ್ಲ, ನಾವು ಹೇಗೆ ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಆಟೋ ಚಾಲಕರು. ಸಿಎನ್ಜಿ ಆಟೋಗಳ ಸಂಖ್ಯೆ ಜಾಸ್ತಿ LPG ಕಂಪೇರ್ ಮಾಡಿದರೆ. ಸಿಎನ್ಜಿ ಆಟೋ ಚಾಲಕರು ಸದ್ಯ ದಿನದಿಂದ ದಿನಕ್ಕೆ ದರ ಏರಿಕೆ ಆಗ್ತಾ ಇದೆ ಅಂತ ಕಂಗಾಲಾಗಿದ್ದಾರೆ. ಈ ಕಡೆ ಕ್ಯಾಬ್ ಚಾಲಕರು ಕೂಡ, ಸಿಎನ್ಜಿ ಕ್ಯಾಬ್ಗಳ ಚಾಲಕರು ಕೂಡ ಅಳಲು ತೋಡ್ಕೊಳ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಸರ್ಕಾರದಿಂದ ಏನು ಮಾಡೋಕ್ಕಾಗಲ್ಲ. ಆದರೆ ಅಲ್ಲಿ ವಾರ್ ನಡೀತಾ ಇರೋದ್ರಿಂದ ಈ ಥರ ಜಾಸ್ತಿ ಆಗ್ತಾ ಇದೆ. ಅದು ನಾವು ಆಟೋವರು ಒಂದು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಅವರು ಕೊಡಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಜೀವನ ನಡೆಸೋದು ಕಷ್ಟನೇ ಇದೆ, ಆದ್ರೂ ನಾವೇನು ಮಾಡೋಕ್ಕಾಗಲ್ಲ. ಪಬ್ಲಿಕ್ಕು ನಾವು ಜಾಸ್ತಿ ಕೇಳೋಕ್ಕೂ ಆಗಲ್ಲ. ಕೇಳಿದ್ರೆ ಯಾಕ್ರಿ ಜಾಸ್ತಿ ಕೊಡಬೇಕು, ಮೀಟ್ರ್ ಹಾಕ್ರಿ ಅಂತಾರೆ. ಮೀಟ್ರ್ ಹಾಕ್ರಿ, ಕಾಸು ಕೊಡಲ್ಲ, ಅಷ್ಟೇ ತಗೊಳ್ಳಿ, ಅವ್ರು ಜಾಸ್ತಿ ಮಾಡಿದ್ರೆ ನಾವೇನಕ್ಕೆ ಕೊಡಬೇಕು ಅಂತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಗಾಡಿ ಓಡಿಸಲೇಬೇಕಲ್ಲ ಸರ್, 4 ಜನ ಬಸ್ ಹಾಕ್ಲೇಬೇಕು. ಸೊ ಅದರಿಂದ ಸ್ವಲ್ಪ ಕಷ್ಟ ಆಗ್ತದೆ ಸರ್. ಮಿನಿಮಮ್ ರೇಟ್ ನಿಮ್ದು ಆಟೋದು ಸರ್ ಮಿನಿಮಮ್ 36 ಇದೆ ಸರ್. 36 ಇದೆ, ಬಟ್ 36 ಇದೆ ಇವಾಗ ನಮಗೆ ವರ್ಕೌಟ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.